ಕಾಂಗ್ರೆಸ್ನಲ್ಲಿ ಇರೋ ಒಂದು ಪದವಿಗಾಗಿ ಬಹಳಷ್ಟು ಮಂದಿಯ ಪೈಪೋಟಿ ನಡೀತಾ ಇದೆ. ಇದರ ಜೊತೆಗೆ ಇನ್ನೊಂದಷ್ಟು ಪದವಿಗಳನ್ನು ಸೃಷ್ಟಿಸಿ ನಮಗೊಂದಷ್ಟು ಮಂದಿಗೆ ಹಂಚಬೇಕು ಅಂತೇಳಿ ಮತ್ತೊಂದಷ್ಟು ಮಂದಿಯೂ ಕೂಡ ರೆಡಿಯಾಗಿದ್ದಾರೆ. ಇಲ್ಲಿ ಒಂದು ಪದವಿ ಇರುವಂಥದ್ದು ಮುಖ್ಯಮಂತ್ರಿಯದ್ದು, ಇನ್ನೊಂದಷ್ಟು ಪದವಿ ಇರುವಂಥದ್ದು ಮಂತ್ರಿಗಳದ್ದು. ಹೀಗೆ ಇಲ್ಲಿ ಬಹಳ ಕುತೂಹಲಕಾರಿಯಾಗಿರ್ತಕ್ಕಂತಹ ಪೈಪೋಟಿ ಕಾಂಗ್ರೆಸ್ನ ಒಳಗಡೆ ನಡೀತಾ ಇದೆ. ಯಾರ್ದೂ ಕುರ್ಚಿ ಖಾಲಿ ಇಲ್ಲ, ಆದರೆ ಕುರ್ಚಿಗಾಗಿನ ಕಸರತ್ತು ನಿಲ್ತಾ ಇಲ್ಲ. ಇದು ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಸದ್ಯದ ಬೆಳವಣಿಗೆ. ಯಾಕಂದರೆ ಇಲ್ಲಿ ಕುರ್ಚಿ ಮತ್ತು ಕುರ್ಚಿಯ ಸುತ್ತಲೇ ಮಾತುಗಳು ನಡೀತಾ ಇದ್ದಾವೆ. ಆಡಳಿತದ ಚೌಕಟ್ಟು, ಆಡಳಿತದ ನೀತಿ ಇವೆಲ್ಲವೂ ಕೂಡ ಸಾಗ್ತಾ ಇದೆ. ಆದರೆ ತಮ್ಮ ಆಡಳಿತವನ್ನು ನಾವು ಚೆನ್ನಾಗಿ ಕೊಡ್ತೀವಿ ಅನ್ನೋಂಥ ಬಿಂಬಿಸಿಕೊಳ್ಳುವಂತಹ ಜವಾಬ್ದಾರಿ ಒಂದು ಆಡಳಿತ ಪಕ್ಷಕ್ಕಿರುತ್ತೆ. ಆದರೆ ಇಲ್ಲಿ ಹಾಗಿಲ್ಲ. ಆಡಳಿತ ಅದರ ಪಾಡಿಗೆ ಹೋಗ್ತಾ ಇದೆ, ಸರ್ಕಾರದಲ್ಲಿ ಗೊಂದಲಗಳು ಅದರ ಪಾಡಿಗೆ ನಡೀತಾ ಇದ್ದಾವೆ. ಇಲ್ಲಿ ಯಾರು ಯಾರ ಮಾತನ್ನು ಕೂಡ ಕೇಳಲಾರದ ಸ್ಥಿತಿಯಲ್ಲಿ ಕಾಂಗ್ರೆಸ್ ಇರುವಂಥದ್ದು ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಗೋಡೆಯ ಮೇಲಿನ ಬರಹದಷ್ಟೇ ಸ್ಪಷ್ಟವಾಗಿ ಗೋಚರಿಸ್ತಾ ಇರುವಂಥದ್ದು ಕಾಂಗ್ರೆಸ್ನಲ್ಲಿರ್ತಕ್ಕಂತಹ ನಾಯಕತ್ವದ ಗೊಂದಲ. ಯಾಕಂದರೆ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಹುದ್ದೆಯ ವಿಚಾರದಲ್ಲಿ ಗೊಂದಲಗಳಿದ್ದಾವೆ, ಮಂತ್ರಿಗಳ ಹುದ್ದೆಯ ವಿಚಾರಗಳಲ್ಲೂ ಕೂಡ ಗೊಂದಲಗಳಿದ್ದಾವೆ. ಈಗ ಈ ರೇಸ್ಗೆ ಹೊಸದಾಗಿ ಎಂಟ್ರಿ ಕೊಟ್ಟಿರುವಂಥದ್ದು ಮೊದಲ ಬಾರಿಗೆ ಶಾಸನ ಸಭೆಯನ್ನು ಪ್ರವೇಶಿಸಿರ್ತಕ್ಕಂತಹ, ಮೊದಲ ಬಾರಿ ಗೆದ್ದು ಬಂದಿರತಕ್ಕಂತಹ ಶಾಸಕರುಗಳು. ಅವರು ಕೂಡ ನಮ್ಮದು ಇರಲಿ, ಈಗಿಂದಲೇ ಬೇಡಿಕೆ ಶುರುವಾಗಲಿ ಅನ್ನುವಂಥ ಹೊಸ ಪ್ರಯತ್ನವನ್ನು ಶುರು ಮಾಡಿದರು. ಹಾಗೆಂತೇಳಿ ತಪ್ಪಲ್ಲ. ಯಾಕಂದರೆ ಮೊದಲ ಬಾರಿ ಗೆದ್ದಿರ್ತಕ್ಕಂತಹ ಶಾಸಕರಲ್ಲೂ ಕೂಡ ಪ್ರತಿಭೆಗಳನ್ನು ಗುರುತಿಸಬೇಕಾಗಿರುವಂಥದ್ದು ಆಯಾ ಪಕ್ಷಗಳ ಜವಾಬ್ದಾರಿ. ಅವ್ರಿಗೆ ಭಾಳ ಮುಖ್ಯವಾದಂಥ ಉದಾಹರಣೆ ಸಿಗ್ತಾ ಇರುವಂಥದ್ದು, ಮೊದಲ ಬಾರಿ ಗೆದ್ದಿರ್ತಕ್ಕಂತಹ ಶಾಸಕರುಗಳೇ ಮುಖ್ಯಮಂತ್ರಿಗಳಾಗ್ತಾ ಇದ್ದಾರೆ ತಮ್ಮ ಎದುರಾಳಿ ಪಕ್ಷದಲ್ಲಿ. ಹಾಗಿರುವಾಗ ನಮಗೊಂದು ಕನಿಷ್ಠ ಮಂತ್ರಿ ಆಗೋದಿಲ್ವೇ ಅನ್ನುವ ಪ್ರಶ್ನೆ ಕಾಂಗ್ರೆಸ್ ಶಾಸಕರಿಂದಲೇ ಶುರುವಾಗಿದೆ. ಬಹಳ ಕುತೂಹಲ ಘಟ್ಟಕ್ಕೆ ಈಗ ತಲುಪ್ತಾ ಇದೆ ಈ ಕುರ್ಚಿಯ ಫೈಟ್ ಅಥವಾ ಪದವಿಗಾಗಿ ನಡೀತಿರುವಂಥ ಪೈಪೋಟಿ. ಶಿವಕುಮಾರ್ ಹಾಗೂ ಸತೀಶ್ ಜಾರಕಿಹೊಳಿ ಅವರು ದೆಹಲಿ ಪ್ರವಾಸಕ್ಕೆ ಹೋಗಿದ್ರು. ಇವರ ದೆಹಲಿ ಪ್ರವಾಸದ ಬೆನ್ನಲ್ಲೇ ಕುತೂಹಲ ಗರಿಗೆದರಿದೆ. ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ? ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ಬದಲಾವಣೆಯ ಮಾತುಗಳು ಶುರುವಾಗಿದ್ದಾವೆ. ಬದಲಾವಣೆ ನಿರಂತರವಾಗಿ ಬದಲಾವಣೆಯ ಬಗ್ಗೆ ಮಾತ್ರ ಮಾತನಾಡ್ತಾ ಇದ್ದಾರೆ. ದಲಿತ ಮುಖ್ಯಮಂತ್ರಿ ಪರವಾಗಿ ಬ್ಯಾಟಿಂಗ್ ನಡೀತಾ ಇದೆ. ಪ್ರತಿಪಕ್ಷಗಳಿಗೆ ಇದು ಟೀಕಾಸ್ತ್ರ ಪ್ರಯೋಗಿಸೋದಕ್ಕೆ ಬಹಳ ಒಳ್ಳೆಯ ಆಹಾರವಾಗಿ ಸಿಗ್ತಾ ಇದೆ. ಶಿವಕುಮಾರ್ ಹಾಗೂ ಸತೀಶ್ ಅವರ ದೆಹಲಿ ಭೇಟಿಯ ಬೆನ್ನಲ್ಲೇ ರಾಜ್ಯ ಕಾಂಗ್ರೆಸ್ನಲ್ಲಿ ಮತ್ತೆ ನಾಯಕತ್ವ ಬದಲಾವಣೆಯ ಮಾತುಗಳು ಬರ್ತಾ ಇದ್ದಾವೆ. ದಲಿತ ಮುಖ್ಯಮಂತ್ರಿ ಪರವಾಗಿ ಬ್ಯಾಟಿಂಗ್ ಬೀಸುತ್ತಿದ್ದಾರೆ. ಪ್ರತಿಪಕ್ಷಗಳಿಂದ ಟೀಕಾ ಪ್ರಹಾರವೂ ಕೂಡ ತೀವ್ರಗೊಳ್ತಾ ಇದೆ. ಇದರ ನಡುವೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಜೊತೆಯಾಗಿ ಮುಂಡಾಸ್ ಕಟ್ಕೊಂಡು, ರುಮಾಲ ಕಟ್ಕೊಂಡು ಜೊತೆಯಾಗಿ VBG ರಾಮ್ಜಿ ವಿರುದ್ಧ ಮನ್ರೇಗಾ ಬಚಾವೋ ಅನ್ನುವಂತಹ ಆಂದೋಲನದಲ್ಲಿ ತೊಡಗಿದ್ದಾರೆ. ಇಬ್ಬರು ಜೊತೆಯಾಗಿ ಕಾಣಿಸ್ಕೊಂಡಿದ್ದಾರೆ. ಹಾಗಾದರೆ ಏನು ನಡೀತಿದೆ ಕಾಂಗ್ರೆಸ್ ಮನೆಯೊಳಗೆ ಅನ್ನೋದನ್ನು ನಾವು ಗಮನಿಸಬೇಕು. ಇಲ್ಲಿ ಹಲವು ಶಾಸಕರುಗಳ ಸಹಿಯನ್ನು ಹೊಂದಿರುವಂತಹ ಪತ್ರ, ಡೇಟ್ ಇಲ್ಲ, ಆದರೆ ಶಾಸಕರುಗಳು ತಮ್ಮ ಸಹಿಯನ್ನು ಹಾಕಿದ್ದಾರೆ. ವಿಶೇಷವಾಗಿ ಶಿವಕುಮಾರ್ ಅವರು ನಾಳೆನೇ ಮುಖ್ಯಮಂತ್ರಿ ಆಗಬೇಕು ಅಂತ ಬಯಸ್ತಾ ಇರುವ ರಾಮನಗರದ ಶಾಸಕರು ಕೂಡ ನನಗೂ ಮಂತ್ರಿ ಸ್ಥಾನ ಸಿಗಲಿ ಅನ್ನುವಂಥ ಆಸೆಯನ್ನು ವ್ಯಕ್ತಪಡುತ್ತಾ ಇದ್ದಾರೆ. ತಪ್ಪಲ್ಲ. ಯಾಕಂದರೆ ಪ್ರತಿಯೊಬ್ಬ ಶಾಸಕರಿಗೂ ಕೂಡ ಮಂತ್ರಿ ಆಗುವ ಅವಕಾಶ ಇದ್ದೇ ಇರುತ್ತೆ. ಬಹಳಷ್ಟು ಮಂದಿ ಮಂತ್ರಿ ಆಕಾಂಕ್ಷಿಗಳಾಗಿಯೂ ಕೂಡ ಪರಿವರ್ತನೆಗೊಂಡಿದ್ದಾರೆ. ಏನು ನಡೀತಾ ಇದೆ ಹಾಗಾದರೆ? ಪದವಿಗಾಗಿ ನಡೀತಾ ಇರುವಂತಹ ಪೈಪೋಟಿಯ ಸ್ವರೂಪ ಎಂಥದ್ದು ಅನ್ನೋದನ್ನು ಗಮನಿಸಬೇಕು ನಾವಿಲ್ಲಿ. ಒಂದು ಕಡೆ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ಒಗ್ಗಟ್ಟಿನ ಮಂತ್ರವನ್ನು ಪಠಿಸ್ತಾ ಇದ್ದಾರೆ. ಅಧಿಕಾರ ಹಂಚಿಕೆ, ಕುರ್ಚಿ ಕಚ್ಚಾಟದ ಮಧ್ಯೆಯೂ CM-DCM ನಡುವೆ ಒಗ್ಗಟ್ಟು ಇದ್ದೇ ಇದೆ. ಒಬ್ಬರ ಮುಖವನ್ನು ಕಂಡ್ರೆ ಇನ್ನೊಬ್ಬರಿಗೆ ಆಗಲ್ಲ ಅನ್ನುವಂತಹ ಪರಿಸ್ಥಿತಿ ಸದ್ಯಕ್ಕೆ ಇಲ್ಲ. ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ನವರು ಸೇಫ್ ಆಗಿದ್ದಾರೆ. ಕೇಂದ್ರ BJP ಸರ್ಕಾರದ ವಿರುದ್ಧ ಹೋರಾಟದಲ್ಲಿ ಒಗ್ಗಟ್ಟು ಪ್ರದರ್ಶನವನ್ನು ಇಬ್ಬರು ಮಾಡಿದ್ದಾರೆ. ಇಬ್ಬರು ಕೂಡ ತಲೆ ಮೇಲೆ ಬುಟ್ಟಿಯನ್ನು ಹೊತ್ತು ಅದರ ಮೂಲಕವಾಗಿ ಮನ್ರೇಗಾದ ಹೋರಾಟವನ್ನು ತೀವ್ರಗೊಳಿಸುವ ಪ್ರಯತ್ನವನ್ನು ಮಾಡಿದ್ದಾರೆ. ಚಿಕ್ಕಬಳ್ಳಾಪುರದ ಔಲ್ಗುರ್ಕಿಗೆ ಒಂದೇ ಹೆಲಿಕಾಪ್ಟರ್ನಲ್ಲಿ ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಜೊತೆಗೆ ಟ್ರಾವೆಲ್ ಮಾಡಿದ್ದಾರೆ. ಎಲ್ಲರೂ ಕೂಡ ಜೊತೆಯಾಗಿ ಬಂದು ತಲುಪಿದ್ದಾರೆ ಔಲ್ಗುರ್ಕಿಗೆ. ಹಾಗೆಯೇ ಮನ್ರೇಗಾ ಬಚಾವೋ ಹೋರಾಟದ ವೇದಿಕೆಯಲ್ಲೂ ಕೂಡ ಜೊತೆಯಾಗಿಯೇ CM ಹಾಗೂ DCM ಇಬ್ಬರು ಕೂಡ ಜೊತೆಯಾಗಿಯೇ ಇದ್ದರು. ಯಾವುದೇ ರೀತಿಯಾದಂಥ ಇಬ್ಬರು ಭಾಳ ಖುಷಿಯಾಗಿಯೇ ಭಾಗಿಯಾಗಿದ್ದಾರೆ.
ಇವತ್ತಿನ ಹೋರಾಟದ ಸಭೆಯಲ್ಲಿ ಕೂಡ ನಾಯಕತ್ವ ಬದಲಾವಣೆ, ದೆಹಲಿ ಪ್ರವಾಸ, ದಲಿತ ಮುಖ್ಯಮಂತ್ರಿ ಕೂಗು ಇವೆಲ್ಲದರ ಬೆನ್ನಲ್ಲೇ ಇವರಿಬ್ಬರ ನಡುವಿನ ಒಗ್ಗಟ್ಟು ಕೂಡ ಅಷ್ಟೇ ಕುತೂಹಲವನ್ನು ಮೂಡಿಸ್ತಾ ಇರುತ್ತದೆ. ಯಾಕಂದರೆ ಇವರು ಯಾವಾಗ ಬಿಕ್ಕಟ್ಟು, ಯಾವಾಗ ಒಗ್ಗಟ್ಟು ಅನ್ನುವಂಥದ್ದನ್ನು ಇವರು ಎದುರಾಳಿಗಳು ಕೂಡ ಏನೇ ಇರ್ಬೋದು, ಆದರೆ ಜೊತೆಯಾಗಂತೂ ಕಾಣಿಸ್ಕೊಳ್ತಾರಲ್ಲ ಅನ್ನುವಂತಹ ಸ್ಥಿತಿಯಲ್ಲಿದ್ದಾರೆ. ಹೀಗೆ ಪ್ರತಿಪಕ್ಷಗಳ ಆಹಾರಕ್ಕೆ ಒಳಗಾಗೋದ್ರಿಂದ ಸ್ವಲ್ಪ ಮಟ್ಟಿಗೆ ಬಚಾವಾಗುವ ಪ್ರಯತ್ನವೂ ಕೂಡ ನಡೀತಾ ಇರುತ್ತೆ. ಗೊಂದಲ ಇದೆ, ಅದು ಸರಿಯಾಗಬೇಕು. ಇದು ಸತೀಶ್ ಜಾರಕಿಹೊಳಿ ಅವರು ಪಠಿಸ್ತಾ ಇರುವಂತಹ ಮಂತ್ರ. ಗೊಂದಲ ಇದೆ, ಸರಿಯಾಗಬೇಕು. ದೆಹಲಿಗೆ ಹೋಗಿ ಗೊಂದಲದ ಬಗ್ಗೆ ಮನವರಿಕೆ ಮಾಡಿಕೊಂಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಹಾಗೆ ಗೊಂದಲ ಚರ್ಚೆಗಳಿಂದಾಗಿ ಪಕ್ಷ, ಸರ್ಕಾರ, ಕಾರ್ಯಕರ್ತರ ಮೇಲೂ ಕೂಡ ಪರಿಣಾಮಗಳು ಆಗ್ತಾ ಇದ್ದಾವೆ ಅನ್ನುವಂಥದ್ದನ್ನು ಸತೀಶ್ ಜಾರಕಿಹೊಳಿ ಅವರು ಮುಕ್ತವಾಗಿ ಚರ್ಚಿಸ್ತಾ ಇದ್ದಾರೆ. ಗೊಂದಲಗಳನ್ನು ಬಗೆಹರಿಸುವಂತೆ ಮನವಿ ಕೂಡ ಮಾಡಿಕೊಂಡು ಬಂದಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಗೊಂದಲಗಳನ್ನು ಬಗೆಹರಿಸಿ, ಶೀಘ್ರವೇ ಗೊಂದಲ ಬಗೆಹರಿಸ್ತೀವಿ ಅಂತೇಳಿ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಭರವಸೆಯನ್ನು ಕೊಟ್ಟಿದ್ದಾರಂತೆ. ಶೀಘ್ರವೇ ಇವೆಲ್ಲವೂ ಕೂಡ ಬಗೆಹರಿಸ್ತೀನಿ ಅಂತೇಳಿ ಭರವಸೆ ಕೊಟ್ಟಿದ್ದಾರಂತೆ. ಕುಮಟಾದಲ್ಲಿದ್ದಂತಹ ಸತೀಶ್ ಜಾರಕಿಹೊಳಿಗೆ ದೂರವಾಣಿ ಕರೆ ಮಾಡಿದ್ದಾರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕರೆ ಮಾಡಿ ಮಾತನಾಡಿದ್ದಾರೆ. ಕುಮಟಾ ಪ್ರವಾಸದಲ್ಲಿದ್ದರು ಸತೀಶ್ ಅವರು. ಹೈಕಮಾಂಡ್ ಸಭೆ ನಿರ್ಧಾರಗಳ ಬಗ್ಗೆ ಸತೀಶ್ ಜೊತೆಗೆ ಸುರ್ಜೇವಾಲಾ ಚರ್ಚೆಯನ್ನು ಕೂಡ ನಡೆಸಿದ್ದಾರೆ. ಅವರಿಬ್ಬರ ನಡುವೆ ಮಾತುಕತೆಯೂ ಕೂಡ ನಡೆದಿದೆ. ಇವತ್ತು ಬಹಳ ಕುತೂಹಲವನ್ನು ಮೂಡಿಸಿರುವಂಥದ್ದು ಸತೀಶ್ ಅವರು ಹೇಳ್ತಾ ಇರುವಂತಹ ವಿಚಾರಗಳು. ಅಲ್ಲ, ಗೊಂದಲ ನಿವಾರಣೆ ಮಾಡ್ಲಿಕ್ಕೆ ಅಂತಿಮ ಇಲ್ಲ ಗೊಂದಲ ನಿವಾರಣೆ ಮಾಡ್ತೀನಿ ಅಂದ್ರೆ ಸಿಎಂ ಅವರ ಬದಲಾವಣೆ ಮಾಡ್ಬೇಕಾಗಿ ಯಾರು ಹೇಳಿದ್ರೆ ಬದಲಾವಣೆ ಮಾಡೋದು ಮುಂದುವರೆದ್ರೆ ಅದೇ ನಾವ್ ಹೇಳಿದ್ದು ಕೂಡ ಅದೇ. ಗೊಂದಲ ನಿವಾರಣೆ ಅಂದ್ರೆ ಯಾವ್ದಾರ ಒಂದು ಬ್ರೇಕ್ ಹಾಕ್ಲೇಬೇಕು. ಎಸ್ ಆರ್ ನೋ, ಅದು ಬ್ರೇಕ್ ಹಾಕ್ಲೇಬೇಕಂತ ವಿನಂತಿ ಮಾಡಿದ್ವಿ. ಖರ್ಗೆ ಜಿ ಅವರು ಆದಷ್ಟು ಬೇಗ ಡಿಸಿಷನ್ ಅಂತ ಹೇಳಿದ್ದಾರೆ. ಅದಾಗಬೇಕು. ಯಾಕಂದ್ರೆ ನಮ್ಮ ಪಕ್ಷದಲ್ಲಿ ಬಹಳಷ್ಟು ಗೊಂದಲ ಇದೆ, ಕಾರ್ಯಕರ್ತರಲ್ಲಿ ಗೊಂದಲ ಇದೆ, ಪಕ್ಷದಲ್ಲಿದೆ, ಸರ್ಕಾರದಲ್ಲಿದೆ. ಹಿಂಗಾಗಿ ಅದಾಗ್ಲೇಬೇಕು. ಅದೇ ನೋಡಿ, ಯಾರು ಆಗ್ಬೇಕು ಬಿಡಬೇಕು ಅನ್ನೋದು ನಮ್ಮ ಪಕ್ಷ ತೀರ್ಮಾನ ಮಾಡ್ತೈತೆ. ಅದು ನಮ್ಗೆ ಇಲ್ಲ. ಯಾರು ಆಗ್ಬೇಕಾ, ಮುಂದುವರಿಬೇಕಾ, ಮತ್ತಾರ ಆಗ್ಬೇಕನ್ನೋದು ಹೈಕಮಾಂಡ್ ತೀರ್ಮಾನ ಮಾಡೋದು. ಅದ್ರ ಬಗ್ಗೆ ನಾವೇನು ಹೇಳಿಕ್ಕಾಗಲ್ಲ. ಹೀಗೆ ಒಂದು ಕಡೆಯಲ್ಲಿ ಕಾಂಗ್ರೆಸ್ ಅವರು ಮನ್ರೇಗಾ ಪರವಾಗಿ VBG ರಾಮ್ಜಿ ವಿರುದ್ಧವಾಗಿ ಹೋರಾಟವನ್ನು ನಡೆಸ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ನಾಯಕತ್ವದ ಬಗ್ಗೆ ಗೊಂದಲಗಳಾಗ್ತಾ ಇದ್ದಾವೆ. ಇದರ ನಡುವೆ ಕಾಂಗ್ರೆಸ್ ಹೈಕಮಾಂಡ್ ಅಂತೂ ತನ್ನ ಸೀಕ್ರೆಟನ್ನು ಮೇಂಟೈನ್ ಮಾಡ್ಕೊಳ್ತಾನೆ ಇದೆ. ಅಧಿಕಾರ ಹಂಚಿಕೆ ಸೂತ್ರವನ್ನೇನಾದರೂ ಹೈಕಮಾಂಡ್ ಹೆಣೆದಿದೆಯಾ? ಇದರ ಬಗ್ಗೆ ಕೂಡ ಪ್ರಶ್ನೆಗಳಿದ್ದಾವೆ, ಗೊಂದಲಗಳಿದ್ದಾವೆ, ಅನುಮಾನಗಳಿದ್ದಾವೆ, ಕುತೂಹಲವೂ ಕೂಡ ಇದ್ದೇ ಇದೆ. ಒಪ್ಪಂದ ಆಗಿದೆ ಅಂತ ಕೆಲವರು ಹೇಳ್ತಿದ್ದಾರೆ. ವಿಶೇಷವಾಗಿ ಶಿವಕುಮಾರ್ ಅವರ ಕಡೆಯವರು ಹೇಳ್ತಾ ಇರೋದ್ರ ಪ್ರಕಾರ. ಮತ್ತು ಶಿವಕುಮಾರ್ ಅವರು ಒಂದು ಮಾತನ್ನು ಪದೇ ಪದೇ ಹೇಳ್ತಾ ಇದ್ರು, ಇದೇನು ಗುಟ್ಟಿನ ವ್ಯಾಪಾರ ಅಲ್ಲ, ಇದು ನಮ್ಮ ನಡುವೆ ಆಗಿರ್ತಕ್ಕಂಥದ್ದು. ನಾವೇನೋ ಯಾರೋ ಇಬ್ಬರೇ ಕೂತ್ಕೊಂಡು ಮಾತಾಡಿದಲ್ಲ, ನಮ್ಮ ನಾಯಕರುಗಳ ಸಮ್ಮುಖದಲ್ಲಿ ಕೂತ್ಕೊಂಡು ಆಡಿರ್ತಕ್ಕಂತಹ ಮಾತು ಇದು ಅನ್ನುವಂತಹ ಮಾತುಗಳನ್ನು ಅವರು ಹೇಳ್ತಾ ಇದ್ರು. ಆದರೆ ಇನ್ನೂ ಕೆಲವರು ಅಂತ ಯಾವುದೇ ರೀತಿಯಾದಂಥ ಒಪ್ಪಂದಗಳು ಆಗಿಲ್ಲ ಅಂತ ಹೇಳುವಂಥ ವಾದವನ್ನು ಕೂಡ ಮುಂದಿಡ್ತಾ ಇದ್ದಾರೆ. ವಿಶೇಷವಾಗಿ ಸಿದ್ದರಾಮಯ್ಯನವರ ಬಣದವ್ರಿಗೆ ಅಂಥದ್ದು ಯಾವುದೇ ರೀತಿಯಾದಂತಹ ಒಪ್ಪಂದಗಳು ಆಗಿಲ್ಲ. 3 ಜನರ ಮಧ್ಯೆ ಒಪ್ಪಂದ ಆಗಿದೆ, ಸದ್ಯಕ್ಕೆ ಯಾವುದೇ ನಿರ್ಧಾರ ಇಲ್ಲ. ಇವೆರಡೂ ಕೂಡ ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂತಹ ಮಾತುಗಳು. 3 ಜನರ ಮಧ್ಯೆ ಒಪ್ಪಂದ ಆಗಿದೆ ಅನ್ನುವಂಥದ್ದು, ಸದ್ಯ ಯಾವುದೇ ನಿರ್ಧಾರ ಇಲ್ಲ ಅನ್ನುವಂಥದ್ದು, ಈ ರೀತಿಯಂಥ ಮಾತುಗಳೇ ಬರ್ತಾ ಇದ್ದಾವೆ. 5 ರಾಜ್ಯಗಳ ಚುನಾವಣೆಯೇ ಆದ್ಯತೆ ಅಂತೇಳಿ ರಾಜ್ಯಸಭಾ ಸದಸ್ಯರಾಗಿರುವಂತಹ ನಾಸಿರ್ ಹುಸೇನ್ ಅವರು ಹೇಳ್ತಾ ಇದ್ದಾರೆ. ರಾಜ್ಯಸಭಾ ಸದಸ್ಯರಾಗಿರುವ ನಾಸಿರ್ ಹುಸೇನ್ ಅವರ ಪ್ರಕಾರ 5 ರಾಜ್ಯಗಳ ಚುನಾವಣೆ ಅಷ್ಟೇ ಆದ್ಯತೆ. ನಾಸಿರ್ ಹುಸೇನ್ ಅವರು ಮಾತನ್ನು ತೋರಿಸ್ತೀನಿ. ಎಲ್ಲ ಚರ್ಚೆ ಆಗ್ತಾ ಇದೆ. ಎಲ್ಲ ಇಬ್ರಿಗೆ ಭೇಟಿ ಆಗಿದ್ದಾರೆ, ಇಬ್ರಿಗೆ ಮಾತಾಡಿದ್ದಾರೆ. ಅವ್ರಿಗೆ ಏನೇನು ಹೇಳಬೇಕೆಲ್ಲ ಹೇಳಾಗಿದೆ. ಇವಾಗ ಸದ್ಯಕ್ಕಂತೂ ಏನು ಡಿಸಿಷನ್ ಆಗಿಲ್ಲ. ಏನಾದರೂ ಡಿಸಿಷನ್ ಆಗಿದೆ ತಮಗೆಲ್ಲ ತಿಳಿಸ್ತಾರೆ. ಅಲ್ಲ, ಡಿಸಿಷನ್ ಅಂದರೆ ತೆಗೆಯೋದು ಡಿಸಿಷನ್ ಆಗಿಲ್ಲ, ಬೇರೆಯವ್ರಿಗೆ ಮಾಡೋದು ಡಿಸಿಷನ್ ಆಗಿಲ್ಲ. ಸದ್ಯಕ್ಕೆ ಹೈಕಮಾಂಡು ನಮ್ಮ ಇನ್ಚಾರ್ಜ್ ಅಂದ್ರೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರಿದ್ದಾರೆ, GS ವೇಣುಗೋಪಾಲ್ ಅವರಿದ್ದಾರೆ, ರಾಹುಲ್ ಗಾಂಧಿ ಅವರು ಮತ್ತು ಅಧ್ಯಕ್ಷರು ಎಲ್ಲ ಕೂತ್ಕೊಂಡು ಅವ್ರು ಮಾತಾಡಿ ಅದು ಒಂದು ಏನು ಡಿಸಿಷನ್ ತೊಗೊಂಡಾಗ ಡಿಸೈಡ್ ಯಾವುದೇ ಡಿಸಿಷನ್ ಇಲ್ಲಿ
ತಮಗೆಲ್ಲ ತಿಳಿಸ್ತಾರೆ. ಡೆವಲಪ್ಮೆಂಟ್ ಆಗ್ತಾ ಇದೆ ಸರ್. ಇದುವರೆಗೂ ಸಹಿತ ಕಾಂಗ್ರೆಸ್ ಹೈಕಮಾಂಡ್ ಎಲ್ಲೂ ಕೂಡ ಸಿಎಂ ಆಗಿರ್ತಾರೆ, ಪವರ್ ಶೇರಿಂಗ್ ಬಗ್ಗೆ ಎಲ್ಲೂ ಕೂಡ ಧ್ವನಿ ಎತ್ತಿಲ್ಲ. ಸೊ ಹಿಂಗಾದ್ರೆ ಏನಾಗ್ತದೆ ಅಂದ್ರೆ ಇಲ್ಲಿ ಸಾಕಷ್ಟು ಗೊಂದಲಗಳಾಗ್ತಾವ, ಸರಿಯಾಗಿ ಆಡಳಿತ ನೋಡಿ, ಸಾಕಷ್ಟು ವೈಫಲ್ಯಗಳಾಗ್ತಾವ ಸರ್. ಅಲ್ಲ ನಿಮಗೂ ಗೊತ್ತಿಲ್ಲ ಪವರ್ ಶೇರಿಂಗ್ ಮಾಡ್ತೀರಂತ ಹೇಳಿದ್ದಾರೆ ಅಂದ್ಬಿಟ್ಟು ನಮಗೂ ಗೊತ್ತಿಲ್ಲ, ಯಾರಿಗೂ ಗೊತ್ತಿಲ್ಲ. ಅದು ಮೂರು ಜನರ ಮಧ್ಯದಲ್ಲಿ ಮಾತುಕತೆ ಆಗಿರೋದು. ಸೊ ಓನ್ಲಿ ದೇ ಆರ್ ಪ್ರಿವಿ ಟು ಇಟ್. ಸೊ ಅವ್ರಿಗೆ ಗೊತ್ತಿದೆ. ಅದಕ್ಕೆ ಆ ಸಂದರ್ಭ ಬಂದಾಗ ಏನಾದರೂ ಡಿಸಿಷನ್ ತೊಗೋಬೇಕಂದ್ರೆ ಯಾವುದೇ ಥರದ್ದು ಈ ಕಡೆನ ಆ ಕಡೆ ಡಿಸಿಷನ್ ತೊಗೊಂಬಿಟ್ಟು ಡಿಸಿಷನ್ ತಿಳಿಸ್ತಾರೆ. ಯಾಕಂದರೆ ಒಂದು ನಿಮಿಷ, ಯಾಕಂದರೆ ಇವಾಗ 5 ಸ್ಟೇಟಲ್ಲಿ ಎಲೆಕ್ಷನ್ಸ್ ಬೇರೆ ಇದೆ, ಎಲ್ಲರೂ ಅದರಲ್ಲಿ ಬ್ಯುಸಿ ಇದ್ದಾರೆ. ಪಾರ್ಲಿಮೆಂಟ್ ನಡೀತಾ ಇರುತ್ತೆ, ಅದರಲ್ಲಿ ಬ್ಯುಸಿ ಇದ್ದಾರೆ. ಇಂಪಾರ್ಟೆಂಟ್ ಇಶ್ಯೂಸ್ ಬಂದಿದ್ದು, ಇಂಡೋ US ಡೀಲ್ ಬಂತು, ಈ ಸುಮಾರು ಇಶ್ಯೂಸ್ ಮೇಲೆ ಬೇರೆ ಬೇರೆ ಇಶ್ಯೂಸಲ್ಲಿ ಎಲ್ಲ ಬ್ಯುಸಿ ಇರ್ತಾರೆ. ಹಂಗೆ ಏನಾದರೂ ಡಿಸಿಷನ್ ತೊಗೊಳೋದಿದೆ ತೊಗೊಂಡು ತಮ್ಮನ್ನೆಲ್ಲ ತಿಳಿಸ್ತಾರೆ. ಹೀಗೆ ಡಿಸಿಷನ್ ತೆಗೆದುಕೊಳ್ಳೋದಿದ್ರೆ ನಿಮ್ಮ ಮುಂದೆ ಹೇಳ್ತೀವಿ ಅಂತ ಅಫ್ಕೋರ್ಸ್ ಹೇಳಲೇಬೇಕಾಗತ್ತೆ, ಹೇಳದಿರೋಕ್ಕಾಗೋದಿಲ್ಲ ಡಿಸಿಷನ್ ತಗೊಂಡ್ಮೇಲೆ. ಆದರೆ ಯಾವಾಗ ಹೇಳ್ತಾರೆ ಅನ್ನೋಂಥದ್ದು ಪ್ರಶ್ನೆ ಇರೋದು ಕಾಂಗ್ರೆಸ್ನಲ್ಲಿ. ದಲಿತ CM ದಾಳವನ್ನು ಉರುಳಿಸುವ ಪ್ರಯತ್ನವೂ ಕೂಡ ಇದೇ ಸಂದರ್ಭದಲ್ಲಿ ನಡೀತಾ ಇದೆ. ಸತೀಶ್ ಜಾರಕಿಹೊಳಿ ದೆಹಲಿ ಪ್ರವಾಸ ಬೆನ್ನಲ್ಲೇ ದಲಿತ CM ಕೂಗು ಕೂಡ ಜೋರಾಗ್ತಾ ಇದೆ. ಒಂದು ವೇಳೆ ಸಿದ್ದರಾಮಯ್ಯನವರನ್ನು ಬದಲಿಸಿದರೆ ಆಗ ದಲಿತರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಬೇಕು, ದಲಿತರೂ ಕೂಡ ಒಂದು ಬಾರಿ ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಮಹದೇವಪ್ಪನವರು ಹೇಳಿದ್ದಾರೆ. ಒಂದು ಬಾರಿ ದಲಿತರು ಕೂಡ ಮುಖ್ಯಮಂತ್ರಿ ಆಗಬೇಕು, ಹಾಗೆಯೇ ಸಿದ್ದರಾಮಯ್ಯನವರ ಬಳಿಕ ದಲಿತರೇ CM ಆಗಬೇಕು, ಸಿದ್ದರಾಮಯ್ಯನವರ ನಂತರ ಅಂದರೆ ಸಿದ್ದರಾಮಯ್ಯನವ್ರನ್ನೇನಾದರೂ ಕೆಳಗಿಳಿಸಿದ್ರು ಅಂತ ಹೇಳಿದರೆ ದಲಿತರೇ ಮುಖ್ಯಮಂತ್ರಿ ಆಗಬೇಕು ಅನ್ನುವಂತಹ ವಾದವನ್ನು ಮಹದೇವಪ್ಪ ಮುಂದಿಡ್ತಿದ್ದಾರೆ. ಆದರೆ ಹಾಗೇನೂ ಇಲ್ಲ ಅಂತೇಳಿ ಪರಮೇಶ್ವರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಶಿವಕುಮಾರ್ ಅವರು ಹೇಳಿದ್ದಾರೆ, ಅವ್ರಿಗೆ ನಾನು ಇಲ್ಲಿಲ್ಲೇ ನಮಸ್ಕಾರ ಮಾಡ್ತೀನಿ, ಅವರೇ ನಮ್ಮ ಹೈಕಮಾಂಡು, ಅವರೇ ನಮ್ಮ ರಾಷ್ಟ್ರೀಯ ನಾಯಕರು ಅಂಥೇಳಿ ಮಹದೇವಪ್ಪ ಮಾತಿಗೆ DK ಶಿವಕುಮಾರ್ ಅವರು ಖಡಕ್ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೇನೂ ಇಲ್ಲ ಅಂಥೇಳಿ ಡಾಕ್ಟರ್ G ಪರಮೇಶ್ವರ್ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾಯಕರುಗಳ ಮಾತನ್ನು ನಿಮ್ಗೆ ತೋರಿಸ್ತೀನಿ. ಸದ್ಯಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದ್ದಾರೆ, ಕೂಗು ಇನ್ನೂ ಮುಟ್ಟಿಲ್ಲ. ಸಿದ್ದರಾಮಯ್ಯವರು ಅಧಿಕಾರದಲ್ಲಿ ಮುಖ್ಯಮಂತ್ರಿ ಇರೋದ್ರಿಂದ ಮುಂದೆ ದಲಿತ ಮುಖ್ಯಮಂತ್ರಿ ಆಗಬಾರ್ದು ಅಂತ ಹೇಳಲ್ಲ, ಆಗಬೇಕು ಒಂದು ರಾಜ್ಯದಲ್ಲಿ. ಅದಕ್ಕೆ ಅವಕಾಶಗಳು ಸನ್ನಿವೇಶ ಬರಬೇಕು. ಕಾಂಗ್ರೆಸ್ ಹೈಕಮಾಂಡ್ನಿಂದ ಹಿಡಿದು ಸಿದ್ದರಾಮಯ್ಯರಿಂದ ಹಿಡಿದು ಎಲ್ಲರೂ ಸೇರಿ ಸೂಕ್ತವಾದಂಥ ದಲಿತ ನಾಯಕರನ್ನು ಒಂದಿನ ರಾಜ್ಯದ ಮುಖ್ಯಮಂತ್ರಿಯಾಗಿ ಕೂರಿಸಬೇಕು. ಅದು ಎಲ್ಲರ ಆಸೆ. ಮತ್ತು ದಲಿತರು ಗಣನೀಯ ಪ್ರಮಾಣದಲ್ಲಿ ಕರ್ನಾಟಕದಲ್ಲಿ ಸದಾ ಅವರು ಕಾಂಗ್ರೆಸ್ಸಿಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ದಲಿತರು ಓಟ್ ಕೊಟ್ಟು ಅವ್ರ ನಾಯಕರು ಸುಮ್ಮನೆ ಇದ್ದು ಬೇರೆಯವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ಚರ್ಚೆಗಳು ನಡೆಯುವಾಗ ದಲಿತರು ಒಂದು ಸಾರಿ ಮುಖ್ಯಮಂತ್ರಿ ಆಗಬೇಕು. ಅದು ಹೈಕಮಾಂಡ್ನ ಒಂದು ಗಮನದಲ್ಲಿ ಇಟ್ಕೊಂಡಿದೆ. ಮುಖ್ಯಮಂತ್ರಿಗಳು ಅವರು ಇದ್ದಾರೆ, ಸಿದ್ದರಾಮಯ್ಯರು ಅವರು ಇರೋ ತನಕ ಅವರೇ ಮುಖ್ಯಮಂತ್ರಿ. ನಂತರ ದಿನಗಳಲ್ಲಿ ಎಲ್ಲರೂ ಸೇರಿ ದಲಿತರನ್ನ ಮುಖ್ಯಮಂತ್ರಿ ಮಾಡಬೇಕು. ಅದು ಗೊಂದಲ ಆಗಬಾರ್ದು, ಪಕ್ಷಕ್ಕೆ ಮುಜುಗರ ಆಗಬಾರ್ದು. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ಅವರು ನಮ್ಮ ನ್ಯಾಷನಲ್ ಲೀಡ್ರು, ಇಲ್ಲಿಂದನೇ ಅವ್ರಿಗೆ ನಮಸ್ಕಾರ. ಎಲ್ಲ ವಿರೋಧ ಪಕ್ಷದವ್ರು ಮಾಡ್ತಾ ಇರೋ ಕೆಲಸ ಇದು. ವಿರೋಧ ಪಕ್ಷದವರಿಗೆ ಅವರ ಇದನ್ನ ಮುಚ್ಚಿಟ್ಕೊಳ್ಳೋದಕ್ಕೆ ಸುಮ್ಮನೆ ಈ ಚೀಫ್ ಮಿನಿಸ್ಟರ್ ಕೂಗು. ನಮ್ಮಲ್ಲಿ ಆಡಳಿತ ನಡೀತಾ ಇಲ್ವಾ? ಮುಖ್ಯಮಂತ್ರಿಗಳ ಆಡಳಿತ ಮಾಡ್ತಾ ಇಲ್ವಾ? ಇಡೀ ಒಂದು 10-12 ದಿವಸದಿಂದ ಬಡ್ಜೆಟ್ ಬಗ್ಗೆ ವಿವಿಧ ಇಲಾಖೆ ಚರ್ಚೆ ಮಾಡ್ತಿದ್ದಾರೆ. ಆಮೇಲೆ ಆಡಳಿತ ನಡೀತಾ ಇದೆ. ಸುಮ್ಮನೆ ಇದನ್ನ ಮುಖ್ಯಮಂತ್ರಿಗಳನ್ನ ಫ್ಯಾಕ್ಟರ್ನ ಪ್ರತಿ ದಿವಸ ತರ್ತಾ ಇರ್ತಕ್ಕಂಥವ್ರು ವಿರೋಧ ಪಕ್ಷದವ್ರೆ. ಮುಖ್ಯಮಂತ್ರಿ ಮಾಡ್ತಾರೆ, ಅದು ಹೈಕಮಾಂಡ್ ಅವರು ಡಿಸೈಡ್ ಮಾಡ್ತಾರೆ ಯಾವಾಗ ಸಂದರ್ಭ ಮತ್ತೊಂದು ಅದೆಲ್ಲ. ಆದರೆ BJP ನಾಯಕರುಗಳ ಕೌಂಟರ್ ಹೇಗಿದೆ ಅನ್ನೋದು ನಿಮ್ಗೆ ತೋರಿಸ್ತೀನಿ. ಇವತ್ತು ಹೇಳಬೇಕಂತ ಹೇಳಿದರೆ ನಿಜವಾಗಿಯೂ ನಮಗೆಲ್ಲ ಗೊತ್ತಿದ್ದಂಥ ಮಾಹಿತಿ DK ಶಿವಕುಮಾರ್ ಅವರು ಮತ್ತು ಸಿದ್ದರಾಮಯ್ಯನವರು ಇಬ್ಬರು ಹೈಕಮಾಂಡ್ನಲ್ಲಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದನ್ನೇನು 50-50 ಮಾಡಿದರು ಅನ್ನುವಂಥದ್ದನ್ನು ಬಹಳ ದೊಡ್ಡದ ಸುದ್ದಿ ಇತ್ತು. ಆ ಪ್ರಕಾರ ಇವತ್ತು DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನುವಂಥದ್ದು. ತಮ್ಮ ಮುಖ್ಯಮಂತ್ರಿ ಕುರ್ಚಿ ಅಳ್ಳಾಡಬೇಕಾದ್ರೆ ಸಮಾಜ ನೆನಪಾಗ್ತದೆ. ಆದರೆ ಸಮಾಜದ ಬಡವರು ಇವತ್ತು ಬೀದಿಗಿಳಿದಿದ್ದಾರೆ, ಇವತ್ತು ತೊಂದರೆಯಲ್ಲಿದ್ದಾರೆ. ಅವರ ಸಮಸ್ಯೆಗೆ ಪರಿಹಾರ ಕೊಡೋದಕ್ಕೆ ನೀವು ತಯಾರಿಲ್ಲ. ಇದು ತಮ್ಮ ಸಮಾಜ ಕೂಡ ಇವತ್ತು ಪ್ರಶ್ನೆ ಮಾಡ್ತಾ ಇದೆ. ಇವತ್ತು ದಲಿತರನ್ನ ಮುಖ್ಯಮಂತ್ರಿ ಮೊದಲು ಮಾಡಬೇಕಾಗಿರುವಂಥದ್ದು ದಲಿತರ ಋಣದಲ್ಲಿರುವಂಥ ಕಾಂಗ್ರೆಸ್ನವ್ರು ಮಾಡಬೇಕು. ಕಾಂಗ್ರೆಸ್ನಲ್ಲಿ ಆಗ್ತಾರೆ ಅಂತ ಹೇಳಕತ್ತಿ 25 ವರ್ಷ ಆಯ್ತು. ಮುಗಿಗೆ ತುಪ್ಪ ಹಚ್ಚೋ ಕೆಲಸ ಮಾಡ್ತಾ ಇದ್ದಾರೆ.
ನಿಜವಾಗ್ಲೂ ಕೂಡ ರಾಜಕೀಯ ಬದ್ಧತೆ ಇದ್ದರೆ ಅವರಿಗೆ ದಲಿತರಿಗೆ ಏನು ಭಿಕ್ಷೆ ಅಲ್ಲ, ಅದು ಹಕ್ಕನ್ನು ಕೊಡಬೇಕು. ಯಾಕಂದರೆ ಅಷ್ಟು 75 ವರ್ಷ ನಿರಂತರವಾಗಿ ಬೆಂಬಲ ಮಾಡಿದ್ದೇ ಕಾಂಗ್ರೆಸ್ನವರು ದಲಿತರನ್ನ. ಅತಿ ಹೆಚ್ಚು ಬೆಂಬಲ ಮಾಡಿರುವಂಥ ಪಕ್ಷದಿಂದ ಅವರು ನಿರೀಕ್ಷೆ ಮಾಡಿದ್ದಾರೆ. ಅದರಿಂದ ಅವ್ರ ಹಕ್ಕನ್ನು ಕೊಡಬೇಕು. ಈ ಥರ ಬರೀ ಬಾಯಿ ಮಾತಿನಲ್ಲಿ ಕಾಂಗ್ರೆಸ್ನಲ್ಲಿ ಆಗ್ತಾಯಿದೆ ಅಂದರೆ ಮತ್ತೆ ಯಾಕೆ ಮಾಡ್ತಾಯಿಲ್ಲ? ಆದ್ದರಿಂದ ಇದು ಮತ್ತೊಮ್ಮೆ ದಲಿತರಿಗೆ ದಾರಿ ತಪ್ಪಿಸುವಂಥದ್ದು, ಮೂಗು ತಪ್ಪುವ ಕೆಲಸ ನಡೀತದೆ. ಹೀಗೆ ಎಲ್ಲರೂ ಅವರವರ ಧಾಟಿಯಲ್ಲಿ ಮಾತನಾಡ್ತಾ ಇದ್ದರೆ ಘಟಾನುಘಟಿಗಳದ್ದೇ ಒಂದು ದಾರಿ ಆದರೆ ಮೊದಲ ಬಾರಿ ಗೆದ್ದಿರ್ತಕ್ಕಂತಹ ಶಾಸಕರದ್ದೇ ಇನ್ನೊಂದು ದಾರಿಯಾಗಿದೆ ಕಾಂಗ್ರೆಸ್ನಲ್ಲಿ. ಅವರ ಪ್ರಕಾರ ಏನು ನಡೀತಿದೆ ರಾಜಕೀಯ ಅಂತೇಳಿ ನಾವು ಗಮನಿಸಬೇಕು. ಸಂಪುಟ ಪುನರ್ರಚನೆಯ ಕೂಗನ್ನು ಅವರು ಹಾಕ್ತಾ ಇದ್ದಾರೆ. ಅಧಿಕಾರ ಹಂಚಿಕೆ, CM-DCM ಫೈಟ್ ನಡುವೆ ಈಗ ಸಂಪುಟ ಪುನರ್ರಚನೆಯ ಕೂಗು ಮೊಳಗ್ತಾ ಇದೆ. ಸಂಪುಟ ಪುನರ್ರಚನೆ ಆಗಬೇಕು ಅಂತೇಳಿ ಕಾಂಗ್ರೆಸ್ನ ಮೊದಲ ಬಾರಿ ಗೆದ್ದಿರ್ತಕ್ಕಂಥ 31 ಮಂದಿ ಶಾಸಕರು ಮನವಿಯನ್ನು ಮಾಡಿದ್ದಾರೆ. ಸಚಿವ ಸಂಪುಟ ಪುನರ್ರಚನೆಗೆ ಹೊಸದಾಗಿ ಗೆದ್ದಿರುವ 31 ಶಾಸಕರು ಮನವಿ ಮಾಡಿದ್ದಾರೆ. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, KC ವೇಣುಗೋಪಾಲ್, ರಣದೀಪ್ ಸಿಂಗ್ ಸುರ್ಜೇವಾಲಾ, ಸಿದ್ದರಾಮಯ್ಯ, ಶಿವಕುಮಾರ್ ಇವರೆಲ್ಲರಿಗೂ ಕೂಡ ಬರೆದಿರ್ತಕ್ಕಂತಹ ಪತ್ರವೊಂದು ವೈರಲ್ ಆಗ್ತಾ ಇದೆ. ಈ ಪತ್ರದಲ್ಲಿ ಸಂಪುಟ ಪುನರ್ರಚನೆ ಮಾಡಿ ಅಂತ 31 ಶಾಸಕರು ಸಹಿ ಹಾಕಿದ್ದಾರೆ. 31 ಮಂದಿ ಶಾಸಕರು ಸಹಿ ಹಾಕಿದ್ದಾರೆ. ನಾಯಕತ್ವ ಕದನ ತೀರ್ಮಾನಕ್ಕೂ ಮೊದಲೇ ದಿನಾಂಕ ಇಲ್ಲದ ಪತ್ರ. ಕಾಂಗ್ರೆಸ್ನೊಳಗೆ ಇದರ ಕುತೂಹಲವೂ ಕೂಡ ಇದ್ದೇ ಇದೆ. ದಿನಾಂಕ ಇಲ್ಲದ ಪತ್ರ ಆಗಿರೋದ್ರಿಂದಾಗಿ ಹಾಕಿದ್ದೇ ಆವಾಗ ಈ ಪತ್ರ ಅನ್ನುವಂತಹ ಪ್ರಶ್ನೆ ಇದೆ. ಕಾಂಗ್ರೆಸ್ನಲ್ಲಿ 38 ಶಾಸಕರು ಹೊಸದಾಗಿ ಗೆದ್ದಿದ್ದೇವೆ. ಅವರು ತಮ್ಮ ಪತ್ರದಲ್ಲಿ ಉಲ್ಲೇಖ ಮಾಡಿರ್ತಕ್ಕಂಥ ಅಂಶ. ಬೇರೆ ರಾಜ್ಯಗಳಲ್ಲಿ ಮೊದಲ ಬಾರಿಗೆ ಗೆದ್ದಂಥವರು CM ಆಗಿದ್ದಾರೆ. ಅವ್ರು ನೇರವಾಗಿ ಹೇಳಬೇಕಿತ್ತು, BJPಯವರು ಮುಖ್ಯಮಂತ್ರಿಯನ್ನು ಮಾಡ್ತಾ ಇದ್ದಾರೆ, ಅದು ಮಧ್ಯಪ್ರದೇಶದಲ್ಲಿ ಮಾಡಿದ್ದಾರೆ, ರಾಜಸ್ಥಾನದಲ್ಲಿ ಮಾಡಿದ್ದಾರೆ, ಅವುಗಳ ಬಗ್ಗೆ ಅವರು ಹೇಳಬೇಕಾಗಿತ್ತು. ಆದರೆ ಅದು ಹೇಳಲಿಲ್ಲ. ಆದರೆ ಮೊದಲ ಬಾರಿ ಗೆದ್ದಂತಹ ಶಾಸಕರಿಗೂ ಸಚಿವ ಸ್ಥಾನವನ್ನಾದರೂ ಕೊಡಿ. ಬೇರೆ ರಾಜ್ಯಗಳಲ್ಲಿ ಮೊದಲ ಬಾರಿ ಗೆದ್ದಂಥವರು ಮುಖ್ಯಮಂತ್ರಿಗಳಾಗಿದ್ದಾರೆ, ನಮಗೆ ಸಚಿವ ಸ್ಥಾನ ಆದರೂ ಕೊಡಿ. ಪಕ್ಷದ ಕೆಲಸ ಮಾಡಲು ಅವಕಾಶವನ್ನು ಕೊಡಬೇಕು. ಅಂದರೆ ನಮ್ಮನ್ನು ಶಾಸಕರನ್ನಾಗಿ ಮಾಡಿದ ಮೇಲೆ ನಮ್ಮ ಪಕ್ಷದ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ಕಿಲ್ಲ, ನಮಗೆ ಪಕ್ಷದ ಕೆಲಸ ಮಾಡೋದಕ್ಕೆ ಅವಕಾಶ ಕೊಡಬೇಕಂದ್ರೆ ನಮಗೆ ಮಂತ್ರಿ ಸ್ಥಾನ ಸಿಗಬೇಕು. ಗೆದ್ದಿರುವ 38 ಶಾಸಕರ ಪೈಕಿ 5 ಮಂದಿ ಶಾಸಕರಿಗಾದರೂ, ಕನಿಷ್ಠ 5 ಮಂದಿಗಾದರೂ ಸಚಿವ ಸ್ಥಾನವನ್ನು ಕೊಡಿ. ಸಿದ್ಧಾಂತ ಸ್ವಚ್ಛ, ಪಾರದರ್ಶಕ, ಉತ್ತಮ ಆಡಳಿತ ನೀಡುವಂತಹ ಭರವಸೆಯನ್ನು ನಾವು ಕೊಡ್ತೇವೆ. ಪಕ್ಷದ ಸಿದ್ಧಾಂತಕ್ಕೆ ಬದ್ಧರಾಗಿದ್ದುಕೊಂಡು ಸ್ವಚ್ಛ, ಪಾರದರ್ಶಕ, ಉತ್ತಮ ಆಡಳಿತ ಕೊಡುವಂತಹ ಭರವಸೆಯನ್ನು ನಾವು ಕೊಡ್ತೀವಿ ಅಂತ ಹೇಳಿ ಶಾಸಕರು ಹೇಳ್ತಿದ್ರು. ಹಾಗಾದರೆ ನಿಮ್ಮ ಹಿರಿಯರು ಸ್ವಚ್ಛ, ಸುಭದ್ರ, ಪಾರದರ್ಶಕ ಯಾವ ಆಡಳಿತವನ್ನು ಕೊಡ್ತಾ ಇಲ್ವಾ ನಿಮ್ಮ ಪಕ್ಷದ ಹಿರಿಯರು ಅಂತ ಹೇಳುವಂಥದ್ದು ಪ್ರಶ್ನೆ, ಕಾಡುವಂತಹ ಪ್ರಶ್ನೆ. ಯಾಕಂದರೆ ಹಿರಿಯರು ಮತ್ತು ಹೊಸಬರ ಸಮ್ಮಿಶ್ರದಿಂದ ಸಂಪುಟದಲ್ಲಿ ಜನಪರ ಆಡಳಿತದ ಕೊಡುವಂತಹ ನಿರೀಕ್ಷೆಗಳಿದ್ದಾವೆ, ಅದು ನಿಶ್ಚಿತ ಅಂತ ಹೇಳಿ ಕಾಂಗ್ರೆಸ್ ಶಾಸಕರುಗಳು ಹೇಳಿಕೊಂಡಿದ್ದಾರೆ. ಶಾಸಕ ಇಕ್ಬಾಲ್ ಹುಸೇನ್ ಅವರ ಮಾತು ನಿಮ್ಗೆ ತೋರಿಸ್ತೀನಿ. ಯಾರಾದ್ರೂ ಒಳ್ಳೆ ಅಧಿಕಾರ ಕೊಡಲಿಕ್ಕೆ ಆಸಕ್ತಿ ಇರುವಂಥ ಸಚಿವರುಗಳು ಕೆಲಸ ಮಾಡಲಿ, ಅಂಥವ್ರಿಗೆ ಒಂದು ಅವಕಾಶ ಮಾಡಿಕೊಡಿ ಅಂತ ನಮ್ದೊಂದು ಬೇಡಿಕೆ. ಇದನ್ನೀಗಾಗಲೇ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ, ಮಾನ್ಯ ಉಪಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದಿದ್ದೀವಿ. CLP ಸಭೆಯಲ್ಲಿ ಚರ್ಚೆಗಳಾಗಿದೆ. ಶಾಸಕರ ನೇರವಾಗಿ ಅಪಾದನೆಗಳು ಮಾಡಿದ್ದಾರೆ. ನಮಗೆ ಸರಿಯಾಗಿ ಸ್ಪಂದನೆ ಸಿಗ್ತಾ ಇಲ್ಲ, ನಮಗೆ ಸರಿಯಾದ ಅನುದಾನಗಳು ಸಿಗ್ತಾ ಇಲ್ಲ, ನಮ್ಗೆ ಯಾರು ಭೇಟಿ ಅವಕಾಶ ಮಾಡಿಕೊಡ್ತಾ ಇಲ್ಲ, ಗೌರವ ಕೊಡ್ತಾ ಇಲ್ಲ ಅಂತೇಳಿ ಸಾಕಷ್ಟು ಸಲ ಹೇಳಿದ್ದಾರೆ. ಇದೇನು ಹೊಸ್ತೇನಲ್ಲ ಇದು. ಸೊ ಅದ್ರ ಪ್ರಯುಕ್ತ ಒಂದು ಮನವಿಯನ್ನು ಕೊಡಬೇಕು. AICCಗೆ ಮನವಿ ಕೊಟ್ಟಿದ್ದಾರೆ. ಅದ್ರಲ್ಲಿ ಏನು ಸರ್ ನೀವು ಏನಾರ ಬರೆದಿದ್ದೀರಾ ಸರ್? ನೀವು ನಾನೇನಿಲ್ಲ, ನಾನು ಸಹಿ ಮಾಡಿದ್ದೀನಿ. ಕೆಲವು ಬದಲಾವಣೆ ಬೇಕು, ಬದಲಾವಣೆ ಮಾಡಿಕೊಡಿ ಸ್ವಾಮಿ ಅಂತ ಹೇಳಿದ್ದೀನಿ. ಬೇರೆ ಇನ್ನೇನಿಲ್ಲ. ಸಹಕಾರ ಸಿಗ್ತಾ ಇಲ್ವಾ ಸರ್ ನಿಮ್ಗೆ? ನನಗೆ ಚೆನ್ನಾಗಿ ಸಹಕಾರ ಸಿಗ್ತಾ ಇದೆ. ಕೆಲವು ಸಚಿವರುಗಳು ಸಿಗ್ತಾ ಇಲ್ಲ, ನನಗೂ ಸಿಗ್ತಾ ಇಲ್ಲ. ಕೆಲವರು ಏನೂ ಕೊಟ್ಟಿಲ್ಲ. 3 ವರ್ಷ ಆದ್ರೂ ನಮ್ಗೆ ಏನೂ ಕೊಟ್ಟೇ ಇಲ್ಲ. ಏನ್ ಮಾಡುವಂತವ್ರಿಗೆಲ್ಲ ಕಟ್ಕೊಂಡು ನಾವು ಅಂದ್ರೆ ಯಾವಾಗ ಆಗ್ಬೋದು ಅಂತ ವಿಶ್ವಾಸ? ಅದನ್ನ ಹೇಳ್ತಾ ಇದ್ದೀನಿ. ಕೆಲವು ಸಚಿವರುಗಳು ನಾವು 3 ವರ್ಷ ಆದ್ರೂ ಕೂಡ ಇದುವರೆಗೂ ಕೂಡ ಅವ್ರ ಇಲಾಖೆಯಿಂದ ಆಗ್ಲಿ ಅವರಿಂದ ಆಗ್ಲಿ ಏನೊಂದು ಸ್ಪಂದನೆ ಸಿಕ್ಲಿಲ್ಲ. ಅಂತವ್ರು ಕಟ್ಕೊಂಡು ಏನ್ ಮಾಡೋದು ನಾವೆಲ್ಲರೂ? ನೋಡಿ, ಕಾಂಗ್ರೆಸ್ನಲ್ಲಿರ್ತಕ್ಕಂತಹ ಸಚಿವರುಗಳ ಸ್ಥಿತಿ ಹೇಗಿದೆ ಅನ್ನುವಂಥದ್ದನ್ನು ಕಾಂಗ್ರೆಸ್ನ ಶಾಸಕರೇ ಹೇಳ್ತಾ ಇದ್ದಾರೆ. ಕೆಲವು ಸಚಿವರಿಂದ ನಮಗೆ ಯಾವುದೇ ರೀತಿಯ ಸ್ಪಂದನೆ ಕಳೆದ 3 ವರ್ಷ ಆಗ್ತಾ ಬಂದರೂ ಕೂಡ ಸಿಗ್ತಾ ಇಲ್ಲ ಅಂತ ಹೇಳಿ. ಸಚಿವರುಗಳ ಸ್ಪಂದನೆ ಶಾಸಕರುಗಳಿಗೆ ಸಿಗ್ತಿಲ್ಲ ಅಂತ ಹೇಳಿದ್ರೆ ಇಂತಹ ಸಚಿವರುಗಳನ್ನು ಕಟ್ಕೊಂಡು ಈ ಸರ್ಕಾರ ಹೇಗೆ ಜನರಿಗೆ ಸ್ಪಂದಿಸೋದಕ್ಕೆ ಸಾಧ್ಯ ಆಗತ್ತೆ? ಈ ಪ್ರಶ್ನೆಯು ಕೂಡ ಭಾಳ ಮುಖ್ಯವಾಗಿರುವಂಥದ್ದು. ಯಾಕಂದರೆ ಶಾಸಕರೇ ಇಂತಹ ಪ್ರಶ್ನೆ ಎತ್ತಿರುವಾಗ ಸಹಜವಾಗಿ ಕಾಂಗ್ರೆಸ್ನ ನಾಯಕತ್ವವೂ ಕೂಡ ಇದರ ಬಗ್ಗೆ ಪರಾಮರ್ಶೆ ಮಾಡುವಂಥದ್ದು ಅತ್ಯಗತ್ಯವಾಗಿದೆ.